ಪಾಗಲ್ ಪ್ರೇಮಿಯಿಂದ ಪ್ರೇಯಸಿಯ ಬರ್ಬರ ಹತ್ಯೆಯಾಗಿದೆ. 32 ವರ್ಷದ ಅಂಜಲಿಯ ಕುತ್ತಿಗೆಗೆ ಚಾಕುವಿನಿಂದ ಇರಿದು ರಾಜೀವ್ ಕೊಲೆ ಮಾಡಿದ್ದಾನೆ. ಮಹಾಲಕ್ಷ್ಮಿ ಲೇಔಟ್ನ ನಾಗಾಪುರ ಲೇಔಟ್ನಲ್ಲಿರೋ ಪೈಪ್ಲೈನ್ ರಸ್ತೆಯಲ್ಲಿ ಘಟನೆ ನಡೆದಿದೆ. 3-4 ವರ್ಷಗಳಿಂದ ಅಂಜಲಿ ಮತ್ತು ರಾಜೀವ್ ಪ್ರೀತಿ ಮಾಡ್ತಾ ಇದ್ರು. ಆದರೆ ರಾಜೀವ್ ಮೇಲೆ ಕ್ರಿಮಿನಲ್ ಕೇಸ್ ಹಿನ್ನೆಲೆ ಅಂಜಲಿ ಮನೆಯಲ್ಲಿ ವಿರೋಧ ಇತ್ತು. ಇತ್ತೀಚೆಗೆ ಅಂಜಲಿ ಕೂಡ ರಾಜೀವ್ನನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ಲು. ನಿನ್ನೆ ಸಂಜೆ ಊಟಕ್ಕೆ ಕರ್ಕೊಂಡು ಬಂದಿದ್ದ ರಾಜೀವ್ ಅಂಜಲಿಯ ಜೊತೆ ಜಗಳ ತೆಗೆದು ಚಾಕುವಿನಿಂದ ಕುತ್ತಿಗೆಯನ್ನು ಇರಿದು ಕೊಲೆ ಮಾಡಿದ್ದಾನೆ. ಆರೋಪಿಯನ್ನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಮದ್ಯ ಖರೀದಿ ವಿಚಾರಕ್ಕೆ ಬಾರ್ನಲ್ಲಿ ಮಾರಾಮಾರಿ ನಡೆದಿದೆ. ಬೆಂಗಳೂರಿನ ನಾಗರಬಾವಿ ಮಿಲೇನಿಯಂ ಬಾರ್ನಲ್ಲಿ ಘಟನೆ ನಡೆದಿದೆ. ಮದ್ಯ ಖರೀದಿ ವಿಚಾರಕ್ಕೆ ಬಾರ್ ಸಿಬ್ಬಂದಿ ಜೊತೆ ಯುವಕರ ಗುಂಪು ಗಲಾಟೆ ಮಾಡಿದ್ದು ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿದ್ದಾರೆ. ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಘಟನೆ ನಡೆದಿದೆ. ಮದ್ಯದ ದರ ವಿಚಾರಕ್ಕೆ ಶುರುವಾದ ವಾಗ್ವಾದ ಮಾರಾಮಾರಿಗೆ ತಿರುಗಿದೆ. ಗಲಾಟೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಯ ಪರ ವಿರೋಧದ ಪ್ರತಿಭಟನೆಗಳು ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಪ್ರತಿಭಟನೆ ತಾರಕಕ್ಕೇರಿದೆ. ಟೌನ್ಶಿಪ್ ಯೋಜನೆಯ ಪರವಾಗಿ ಪರ ಹಾಗೂ ವಿರೋಧದ ರೈತರು ತಮ್ಮ ಪ್ರತಿಭಟನೆಯನ್ನು ಇವತ್ತೂ ಕೂಡ ಮುಂದುವರೆಸಲಿದ್ದಾರೆ. ಬೈರಮಂಗಲ ಗ್ರಾಮದಲ್ಲಿ ಎಂದಿನಂತೆ ಎರಡೂ ಕಡೆ ಪ್ರತಿಭಟನೆ ನಡೆಯಲಿದೆ. ಬೈರಮಂಗಲ ಸರ್ಕಲ್ನಲ್ಲಿ ವಿರೋಧವಾಗಿರೋ ರೈತರು ಕುಳಿತು ಹೋರಾಟ ಮುಂದುವರೆಸಲಿದ್ದು 50 ಮೀಟರ್ ದೂರದಲ್ಲೇ ಯೋಜನೆ ಪರವಾಗಿರೋ ರೈತರು ಪ್ರತಿಭಟನೆಯನ್ನು ಮುಂದುವರೆಸಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಎಫ್ಐಆರ್ ದಾಖಲಾಗಿದ್ದು 4 ಅರೆಸ್ಟ್ ಆಗಿದ್ದಾರೆ. 4 ಜೆಡಿಎಸ್ ಕಾರ್ಯಕರ್ತರು ಜೈಲು ಪಾಲಾಗಿದ್ದಾರೆ. ಅಖಿಲ್, ಪ್ರಕಾಶ್, ಕೃಷ್ಣ, ಮೋಹನ್ ಬಂಧಿತರಾಗಿದ್ದು 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಚಿಕ್ಕಬಳ್ಳಾಪುರ ಹೊರವಲಯದ ಅಣಕನೂರು ಕಾರಾಗೃಹಕ್ಕೆ ರವಾನೆ ಮಾಡಲಾಗಿದೆ. ಒಟ್ಟು 150ಕ್ಕೂ ಅಧಿಕ ಜನರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದ್ದು ಮತ್ತಷ್ಟು ಆರೋಪಿಗಳನ್ನು ಬಂಧಿಸೋ ಸಾಧ್ಯತೆ ಇದೆ. ಚಪ್ಪಲಿ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಚಿಕ್ಕಬಳ್ಳಾಪುರದ ಜಿಲ್ಲಾ ಜೆಡಿಎಸ್ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಅಖಿಲ್ ರೆಡ್ಡಿ ಸೇರಿದಂತೆ ಬಂಧಿತ ಕಾರ್ಯಕರ್ತರಿಗೆ ನಿಖಿಲ್ ಕುಮಾರಸ್ವಾಮಿ ಬೆಂಬಲ ಕೊಟ್ಟಿದ್ದಾರೆ. ಅಖಿಲ್ ರೆಡ್ಡಿ ಸೇರಿ ಎಲ್ರಿಗೂ ಬೇಕಾದ ಸಂಪೂರ್ಣ ಕಾನೂನಿನ ಬೆಂಬಲ ಕೊಡ್ತೀವಿ. ನಮ್ಮ ಕಾರ್ಯಕರ್ತನ ರಕ್ಷಣೆಗೆ ನಾನು ಬದ್ಧನಾಗಿದ್ದೀನಿ. ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಎದೆಗುಂದದ ಇರಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಂಸದ ಡಾಕ್ಟರ್ ಸುಧಾಕರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜನಪರ ಆಡಳಿತ ನಡೀತಾ ಇಲ್ಲ. ಶಾಸಕರ ಬೇಜವಾಬ್ದಾರಿ ಕೃತ್ಯವೇ ಘಟನೆಗೆ ಕಾರಣ. ಘಟನೆಯಲ್ಲಿ ಪ್ರದೀಪ್ ಈಶ್ವರ್ ಮುಖ್ಯ ಆರೋಪಿ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಶಾಸಕರ ನಡತೆಗೆ ಜನ ಧಿಕ್ಕಾರ ಕೂಗಿದ್ದಾರೆ. ಶಾಸಕರ ವಿರುದ್ಧ ಎಫ್ಐಆರ್ ಏಕೆ ದಾಖಲಾಗಿಲ್ಲ, ದಾಖಲಿಸದೇ ಇದ್ರೆ ಕೋರ್ಟ್ ಬಳಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಸಂದೀಪ್ ರೆಡ್ಡಿ, ಪ್ರದೀಪ್ ಈಶ್ವರ್ನಿಂದ ಪದೇ ಪದೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವಮಾನ ಆಗ್ತಾ ಇದೆ. ಪ್ರದೀಪ್ ಈಶ್ವರ್ ಇಮ್ಮೆಚೂರ್ ಎಂಎಲ್ಎ ಅಂತ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಿಎಂ ಡಿಕೆ ಶಿವಕುಮಾರ್ ಅಕ್ಬರ್ ಬೀರ್ಬಲ್ ಕಥೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ. ನಾನು 2 ಬಾರಿ ಸಿಎಂ ಚೇರ್ ಮೇಲೆ ಕೂತು ಎಲ್ಲ ಅನುಭವಿಸಿದ್ದೀನಿ. ನನಗೆ ಅಕ್ಬರ್ ಬೀರ್ಬಲ್ ಕಥೆ ಬೇಕಾಗಿಲ್ಲ. ರಾಜ್ಯದ ಜನತೆ ಕಥೆ ಹೇಳಿ. ನಿಮ್ಮ ಅಕ್ಬರ್ ಬೀರ್ಬಲ್ ಕಥೆ ಕಟ್ಕೊಂಡು ನನಗೇನಾಗಬೇಕು? ನಾನೇನು ಅಸೂಯೆ ಪಡ್ತಾ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದಿಸ್ತೀವಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನ 3 ಪಥದ ಜೋಡಿ ಸುರಂಗ ಮಾರ್ಗ ಕಾಮಗಾರಿಗೆ ಸಿಎಂ ಡಿಕೆಶಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಹೆಬ್ಬಾಳ ಜಂಕ್ಷನ್ನಿಂದ ಮೇಕ್ರಿ ಸರ್ಕಲ್ ತನಕ 1086 ಕೋಟಿ ರೂಪಾಯಿ ವೆಚ್ಚದಲ್ಲಿ 2.2 ಕಿಲೋಮೀಟರ್ ಉದ್ದದ 3 ಪಥದ ಸುರಂಗ ರಸ್ತೆ ಕಾಮಗಾರಿ ನಡೆಯಲಿದೆ. ಮುಂದಿನ 50 ವರ್ಷಗಳ ಗುರಿಯೊಂದಿಗೆ ಯೋಜನೆ ರೂಪಿಸಲಾಗ್ತಾ ಇದೆ. ಇದರಿಂದ ಟ್ರಾಫಿಕ್ ಜಾಮ್ ತಪ್ಪುತ್ತೆ. ಮೈಸೂರು ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ಕೈಕೊಟ್ಟಿದೆ. ಈ ಕುರಿತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಪ್ರಕೃತಿ ವಿಕೋಪ ಮೇಲುಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಸಭೆ ನಡೆಸಿದ್ದಾರೆ. ಕುಡಿಯುವ ನೀರು ಹಾಗೂ ಮುಂಗಾರು ಬಿತ್ತನೆಯ ಪ್ರಗತಿ ಪರಿಶೀಲನೆ ನಡೆಸಿದ್ದಾರೆ. ರೈತರಿಗೆ ಹವಾಮಾನ ಅಥವಾ ಮಳೆಯ ಆಧಾರದ ಮೇಲೆ ಬೆಳೆ ಬೆಳೆಯೋಕೆ ಸಲಹೆ ಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಲ್ಲದೆ ಎಚ್ಡಿಕೋಟೆ, ಪಿರಿಯಾಪಟ್ಟಣ ಭಾಗದಲ್ಲಿ ಬೆಳೆದಿರೋ ಜೋಳದ ಬೆಳೆಯಲ್ಲಿ ಬಿಳಿ ಸುಳಿ ರೋಗ ಕಂಡುಬಂದಿದ್ದು ಇದಕ್ಕೆ ನೀಡಬೇಕಾಗಿರೋ ಔಷಧೋಪಚಾರ ಕುರಿತು ಹಾಗೂ ಬೆಳೆ ಪರಿವರ್ತನೆ ಕುರಿತು ಜಾಗೃತಿ ಮೂಡಿಸಿ ಅಂತ ಅಧಿಕಾರಿಗಳಿಗೆ ಸೂಚಿಸಿದರು. ಮೈಸೂರು ಜಿಲ್ಲೆಯ ಕೆಂಪಯ್ಯನಹುಂಡಿ ಗ್ರಾಮದಲ್ಲಿ ಪ್ರಿಯಕರನ ಕಾಟಕ್ಕೆ ಮಗಳು ಸೇರಿದಂತೆ ತಂದೆ ತಾಯಿ 3 ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಹಿನ್ನೆಲೆ ಕೆಂಪಯ್ಯನಹುಂಡಿಗೆ ಭೇಟಿ ನೀಡಿ ಸಿದ್ದರಾಮಯ್ಯಗೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ, ಶಾಸಕ ಪುಟ್ಲಿಂಗ್ ಶೆಟ್ಟಿ ಕೂಡ ಸಾಥ್ ಕೊಟ್ಟಿದ್ದಾರೆ.
ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಇವತ್ತಿನಿಂದ ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಕೊಡಲಾಗಿದೆ. ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವಂತೆ ರಾಜ್ಯ ಸರ್ಕಾರ ತಿಳಿಸಿದೆ. ಉಚಿತ ಬಸ್ ಪಾಸ್ ಘೋಷಣೆಗೆ ಮುನ್ನ ಪಾಸ್ ಮಾಡಿಸಿದವರಿಗೆ ಹಣ ಮರುಪಾವತಿ ಪಡೆಯೋಕೆ ಅವಕಾಶ ನೀಡಿದೆ. ಅರ್ಜಿ ಸಲ್ಲಿಸಿದ 7 ದಿನಗಳ ಒಳಗಾಗಿ ಮರುಪಾವತಿ ಮಾಡಲಾಗುತ್ತೆ ಅಂತ ಸೂಚಿಸಿದೆ.